ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಇವತ್ತೇನು ಜನನಿ ಸೇವಾ ಫೌಂಡೇಶನ್ ಅಂತೇಳಿ ಒಂದು ಹೊಸ ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ನಾವಿವತ್ತು ಒಂದು ಟ್ರಸ್ಟ್ನ ಫಾರ್ಮ್ ಮಾಡಿದ್ದೀವಿ. ಇದರ ಹೆಸರು ಜನನಿ ಅಂತೇಳಿ. ಇದರ ಅರ್ಥ ಜನನಿ ಅಂದರೆ ತಾಯಿ ಅಂತೇಳಿ. ಒಂದು ತಾಯಿ ತನ್ನ ಎಲ್ಲ ತನ್ನ ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಒಂದು ಅಂಶಗಳಿಗೆ ಒಳಗಾಗದೆ ತನ್ನ ಪ್ರೀತಿನ ಅಂತೇಳಿ ನನ್ನ ಹೆತ್ತ ಮಕ್ಕಳಿಗೆ, ಕುಟುಂಬಕ್ಕೆ, ಪ್ರಕೃತಿಗೆ ಆ ಒಂದು ನಿಟ್ಟಿನಲ್ಲಿ ನಾವು ಜನನಿಯನ್ನು ಒಂದು ಹೆಸರನ್ನ ಇಟ್ಕೊಂಡು ನಾವು ತಾಯಿ ರೀತಿಯಲ್ಲಿ ಈ ಒಂದು ಸೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು. ನೈಸರ್ಗಿಕವಾಗಿ ಅದನ್ನ ಎಲ್ಲ ರೀತಿಯಲ್ಲಿ ನಾವು ಒಂದು ಕಾರ್ಯೋನ್ಮುಖನ ನಾವು ಸ್ಟಾರ್ಟಿಂಗು ಈ ಒಂದು ವೃದ್ಧಾಶ್ರಮಕ್ಕೆ ಅನಾಥರಿಗೆ ನಮ್ಮ ಕೈಲಾದಂಥ ಒಂದು ಸ್ವಲ್ಪ ಆಹಾರದ ಸಹಾಯವನ್ನ ನಾವು ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಅಧ್ಯಕ್ಷರು ಮತ್ತೆ ಗೌರವಾನ್ವಿತ ಅಧ್ಯಕ್ಷರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿ, ಹಾಗೆ ನಮ್ಮ ಎಲ್ಲ ಡೈರೆಕ್ಟರ್ ತೀರ್ಮಾನ ಮಾಡಿ ಇವತ್ತೊಂದು ಈ ಸುಂದರ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇದು ಏನೋ ಸುಸ್ಥಿರವಾಗಿ ನಡೆದಿದೆ. ನಮ್ಗೆಲ್ಲರಿಗೂ ಒಂದಿಷ್ಟ. ಹಾಗೆ ನಮ್ದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಈ ತಾಲೂಕಲ್ಲಿ ಇದು ಮಾತೃಭೂಮಿ ವೃದ್ಧಾಶ್ರಮ ಇದು ಮೊದಲು ನಮ್ಮ ಜನಿವಾರ ಕೆರೆ ಹತ್ರ ಇತ್ತು. ಮೇ ಬಿ ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ಇದಕ್ಕೆ ವ್ಯವಸ್ಥಿತವಾದಂಥ ಜಾಗ ಇಲ್ಲ ಅಂತೇಳಿ ನಮಗೆ ಅನಿಸ್ತಿದೆ. ದಯಮಾಡಿ ನಾನು ಈ ಒಂದು ವೈನ್ ಮುಖಾಂತರ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ, ತಾಲೂಕು ಆಡಳಿತಕ್ಕೆ ಇದಕ್ಕೆ ಇವರ ಒಂದು ಸೈಜ್ಗೆ ಅನುಗುಣವಾಗಿ ಆದರೂ ಸರಿ ನೀವು ಸ್ವಂತ ಒಂದು ಭೂಮಿಯನ್ನ ಅಥವಾ ಒಂದು ಆಶ್ರಮನ ಅಥವಾ ಒಂದು ಸೂರನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ನಮ್ಮೆಲ್ಲ ಟೀಮ್ಗೂ ಹೊಂದಿಸ್ತಾ ತಮ್ಗೆಲ್ಲರಿಗೂ ಧನ್ಯವಾದನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.